ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಸಿಸಿಬಿ ದಾಳಿ ಪ್ರಕರಣ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ವೇಳೆ ಮಾಡಿದ್ದ ಸಿಸಿಬಿ ದಾಳಿಯಲ್ಲಿ ಪೊಲೀಸರು ದಾಳಿ ಬಳಿಕ ಮತ್ತೆ ದಾಳಿ ಮಾಡಿದ ಜೈಲಾಧಿಕಾರಿಗಳು. ದಾಳಿ ವೇಳೆ 2 ಮೊಬೈಲ್, 1 ಪೆನ್ ಡ್ರೈವ್ ಪತ್ತೆಯಾಗಿದೆ. ಮೊಬೈಲ್ ಜೊತೆ 32 GBಯ ಒಂದು ಪೆನ್ ಡ್ರೈವ್ ಪತ್ತೆಯಾಗಿದ್ದು, ಮೊಬೈಲ್ ಪೆನ್ ಡ್ರೈವ್ ಸಿಕ್ಕ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಕಾರಾಗೃಹದ ಪ್ರಭಾರ ಅಧಿಕಾರಿ ದೂರಿನನ್ವಯ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಏನು ಮೊಬೈಲ್ ಸಿಕ್ತು ಅವರ ಸೆಲ್ನಲ್ಲಿ, ಅದಾದ ನಂತರ ಮತ್ತೆ ದಾಳಿಯಾಗಿದೆ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ. ಆ ಸಿಸಿಬಿ ದಾಳಿ ಆದ ನಂತರ ಮತ್ತೆ ಒಂದು ಪೆನ್ ಡ್ರೈವ್ ಸಿಕ್ಕಿದೆ. ಮೊಬೈಲ್ ಜೊತೆ 32 GBಯ ಒಂದು ಪೆನ್ ಡ್ರೈವ್ ಪತ್ತೆಯಾಗಿದೆ ಜೈಲಿನಲ್ಲಿ. ಮೊಬೈಲ್ ಪೆನ್ ಡ್ರೈವ್ ಸಿಕ್ಕ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್ ಪೆನ್ ಡ್ರೈವ್ ಸಿಕ್ಕಿ ಪ್ರಕರಣ ದಾಖಲಾಗಿದೆ. ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದ್ದ ಸಿಸಿಬಿ ಪೊಲೀಸರು ಆಗಸ್ಟ್ 11ರ ರಾತ್ರಿ ದಾಳಿ ಮಾಡಿದ್ರು ಸಿಸಿಬಿ ಪೊಲೀಸರು. ಈ ದಾಳಿಯ ಬಳಿಕ ಮತ್ತೆ ಜೈಲು ಅಧಿಕಾರಿಗಳು ದಾಳಿ ಮಾಡ್ತಾರೆ. ಏನು ಸಿಸಿಬಿ ಆಫೀಸು ಪೊಲೀಸರು ದಾಳಿ ಮಾಡ್ತಾರೆ ಜೈಲಿಗೆ, ಅದಾದ ನಂತರ ಜೈಲಾಧಿಕಾರಿಗಳು ದಾಳಿ ಮಾಡ್ತಾರೆ. ಅವರು ಮಾಡಿರುವ ಎರಡನೇ ದಾಳಿ, ಜೈಲಾಧಿಕಾರಿಗಳು ಮಾಡಿರುವ ದಾಳಿ ವೇಳೆ 2 ಮೊಬೈಲ್, 1 ಪೆನ್ ಡ್ರೈವ್ ಪತ್ತೆ ಆಗಿರುತ್ತೆ. ಅದಕ್ಕೂ ಕೂಡ ದಾಖಲಾಗಿದೆ, ಪ್ರಕರಣ ದಾಖಲೆ ಮಾಡಿಕೊಂಡಿದ್ದಾರೆ. ಮೊಬೈಲ್ ಜೊತೆ ಇನ್ನೊಂದು 32 GBಯ ಒಂದು ಪೆನ್ ಡ್ರೈವ್ ಕೂಡ ಪತ್ತೆಯಾಗಿದೆ. ಮೊಬೈಲ್ ಪೆನ್ ಡ್ರೈವ್ ಸಿಕ್ಕ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಜೈಲಿನಲ್ಲಿ ಯಾರು ಇಷ್ಟು ರಾಜಾರೋಷವಾಗಿ ಮೊಬೈಲ್ ಪೆನ್ ಡ್ರೈವ್ ಇದೆಲ್ಲ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಭಯನೇ ಇಲ್ವಾ? ಅದೇ ಅವ್ರೇನು ಮನೇಲಿದ್ದಾರಾ ಏನು ಅಂತ.